ಮಹೇಶ್ ಅವ್ರಿಗೆ ಅಧಿಕಾರಕ್ಕೆ ಹಣಕ್ಕೆ ಆಸೆಗೆ ಏನೇನೋ ಕಾರಣಕ್ಕಾಗಿ ಅವ್ರು ಬಿಜೆಪಿಗೆ ಹೋದ್ರು. ನಿಮಗೆ ಗೊತ್ತಿರಲಿ, ನಾನು ಉಚ್ಚಾಟನೆ ಆದಂಥ 2 ದಿನಕ್ಕೆ ಯಡಿಯೂರಪ್ಪನವರು ನನಗೆ ಫೋನ್ ಮಾಡಿದ್ರು, ಬಂದು ನನ್ನ ಜೊತೆ ಸೇರ್ಕೋ, ನೀನು ಮಂತ್ರಿ ಆಗು ಅಂದರು. ಅವ್ರು ಇದುವರೆಗೆ ನಡೆಸ್ಕೊಂಡು ಬಂದ ಎಲ್ಲ ಸಿದ್ಧಾಂತಗಳನ್ನು ಗಾಳಿಗೆ ತೋರ್ಬಿಟ್ರು. ಇದನ್ನ ಹೆಂಗೆ ಅವ್ರು ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ? ನಾವು ಈಗಲೂ ಕೂಡ ಯಾರಾದರೂ ಒಂದು ಸಣ್ಣ ಸಾಕ್ಷಿ ಕೊಟ್ಬಿಡ್ಲಿ ಸರ್, ಅವ್ರು ಹೇಳ್ದಂಗೆ ಕೇಳ್ಬಿಡ್ತೀನಿ. ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ 2 ವರ್ಷ ನ್ಯೂಟ್ರಲ್ ಆಗಿ ಉಳಿದಿದ್ದೀನಿ. ಮಹೇಶ್ ಅವ್ರಿಗೆ ದಲಿತ ಸಮುದಾಯದ ಬಗ್ಗೆ, ತನ್ನ ಸಮುದಾಯದ ಬಗ್ಗೆ ತಾವು ಹೋರಾಟದ ಹಿನ್ನೆಲೆ, ತಾವು ಮಾತಾಡ್ಕೊಂಡು ಬಂದದ್ದು, ಇವೆಲ್ಲದರ ಹಿನ್ನೆಲೆ ಬಿಜೆಪಿಗೆ ಹೋದಾಗ ಅತಿ ಹೆಚ್ಚು ದಾಳಿಗಳಾಗಿದ್ದು ನಿಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡಿ, ಅಧಿಕಾರಕ್ಕೆ ಹಣಕ್ಕೆ ಆಸೆಗೆ ಏನೇನೋ ಕಾರಣಕ್ಕಾಗಿ ಅವ್ರು ಬಿಜೆಪಿಗೆ ಹೋದ್ರು. ಅವ್ರು ಇದುವರೆಗೆ ನಡೆಸ್ಕೊಂಡು ಬಂದ ಎಲ್ಲ ಸಿದ್ಧಾಂತಗಳನ್ನು ಗಾಳಿಗೆ ತೋರ್ಬಿಟ್ರು. ಇದನ್ನ ಹೆಂಗೆ ಅವ್ರು ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ? ನಾವು ಖಂಡಿತವಾಗ್ಲೂ ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು. ನಿಮ್ಗೆ ಹೇಳ್ತೀನಿ ಸರ್, ನನಗೆ ನೀನು ಅಬ್ಸ್ಟೈನ್ ಫ್ರಮ್ ವೋಟಿಂಗ್, ಯಾರಿಗೂ ವೋಟ್ ಹಾಕ್ಬೇಡ, ನ್ಯೂಟ್ರಲ್ ಆಗಿರುವಂಥ ಬೆಹೆನ್ಜಿಯವರು ಹೇಳಿದ್ರು ನನಗೆ. ನಾನು ನ್ಯೂಟ್ರಲ್ ಆಗಿದ್ದೆ, ನಾನು ಉಚ್ಚಾಟನೆ ಆದೆ. ನ್ಯೂಟ್ರಲ್ ಆಗಿರುವಂಥ ಹೇಳಿದವ್ರೆ ನನ್ನನ್ನು ಕುಮಾರಸ್ವಾಮಿಗೆ ವೋಟ್ ಹಾಕೊಂಡ್ರು. ಕುಮಾರಸ್ವಾಮಿಗೆ ವೋಟ್ ಹಾಕಬೇಡ ಅಂದವರು ಕೊನೆಗಳಿಗೆನಲ್ಲಿ ಕುಮಾರಸ್ವಾಮಿ ಅವ್ರಿಗೆ ವೋಟ್ ಹಾಕು ಅಂತ ಹೇಳಿದ್ರು. ನಾನು ವೋಟ್ ಹಾಕಲಿಲ್ಲ, ಉಚ್ಚಾಟನೆ ಆದೆ. ನಿಮಗೆ ಗೊತ್ತಿರಲಿ, ನಾನು ಉಚ್ಚಾಟನೆ ಆದಂಥ 2 ದಿನಕ್ಕೆ ಯಡಿಯೂರಪ್ಪನವರು ನನಗೆ ಫೋನ್ ಮಾಡಿದ್ರು, ನೀನು ಹೆಂಗೂ ಉಚ್ಚಾಟನೆ ಆಗೋಗಿದೆಯಾ, ಬಂದು ನನ್ನ ಜೊತೆ ಸೇರ್ಕೋ, ನೀನು ಮಂತ್ರಿ ಆಗು ಅಂದರು. ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ, ನನ್ನ ಜೊತೆಗೆ ನೀನು ಮಂತ್ರಿ ಆಗು ಅಂತಂದರು. ನಾನು ಸಾರಿ ಸರ್ ಅಂತಂದೆ, ನಾನು ಆಗಲ್ಲ. ಬೆಹೆನ್ಜಿಗೆ ನಾನು ಮಾತು ಕೊಟ್ಟಿರೋದು, ಅವ್ರು ಹೇಳಿದ್ದು ನ್ಯೂಟ್ರಲ್ ಆಗಿರುವಂಥ, ನಾನು ಕುಮಾರಸ್ವಾಮಿಗೆ ವೋಟ್ ಹಾಕಿಲ್ಲ, ನಿಮ್ಮ ಜೊತೆಗೂ ಬರಲ್ಲ, ನ್ಯೂಟ್ರಲ್ ಆಗಿರ್ತೀನಿ ಅಂತ ಹೇಳಿ ನಾನು ಮಂತ್ರಿ ಪದವಿ ತಗೊಳ್ಳಿಲ್ಲ ಸರ್. ನಾನು ತಗೊಂಡಿದ್ದರೆ ಈ ಆರೋಪ ಒತ್ಕೊತಿದ್ದೆ. ನಾನು ತಗೊಳ್ಳಿಲ್ಲ. ನೆಕ್ಸ್ಟು ಅವ್ರದ್ದು ಬಹುಮತ ಸಾಬೀತುಪಡಿಸೋ ದಿನ ಬಂತು. ಆವಾಗ ಮತ್ತೆ ಫೋನ್ ಮಾಡಿದ್ರು, ಆಯ್ತಪ್ಪ ನೀನು ಮಂತ್ರಿ ಆಗು ಅಂತ ಹೇಳಿದೆ, ಮಂತ್ರಿ ಆಗಲಿಲ್ಲ, ನೀನು ಇಂಡಿಪೆಂಡೆಂಟಾಗೇ ಇರು, ಈ ಬಹುಮತ ಸಾಬೀತುಪಡಿಸುವಾಗ ನನಗೆ ಕೈ ಎತ್ತು ಅಂತ. ಇಲ್ಲ ಸರ್, ನಾನು ಅಸೆಂಬ್ಲಿಗೆ ಬರಲ್ಲ. ನಿನ್ನ ಕಷ್ಟ ಎಲ್ಲ ತೀರೋಗುತ್ತೆ, ಕೈ ಎತ್ತು ಮರೆಯ ಅಂತಂದರು. ಹೋಗಲಿಲ್ಲ ನಾನು. ಈಗ ಹೇಳಿ, ನಾನು ಅಧಿಕಾರಕ್ಕೆ ಆಸೆ ಬಿದ್ದು ಹೋದ್ನಾ? ಹೋಗಲಿಲ್ಲ. ನಾನು ಹಣಕ್ಕೆ ಆಸೆ ಬಿದ್ದು ಹೋದ್ನಾ? ಹೋಗಲಿಲ್ಲ. ನ್ಯೂಟ್ರಲ್ ಆಗೇ ಉಳಿದೆ. ಏನು ಆಧಾರ ಇದೆ? ಈಗಲೂ ಕೂಡ ಯಾರಾದರೂ ಒಂದು ಸಣ್ಣ ಸಾಕ್ಷಿ ಕೊಟ್ಬಿಡ್ಲಿ ಸರ್, ಅವ್ರು ಹೇಳ್ದಂಗೆ ಕೇಳ್ಬಿಡ್ತೀನಿ. ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ನಾನು ಮಂತ್ರಿಯಾಗಿದ್ದಿದ್ರೆ 3.5-4 ವರ್ಷ ಮಂತ್ರಿಯಾಗಿರ್ತಿದ್ದೆ. ನಾನು ದುಡ್ಡಿಗೆ ಆಸೆ ಪಟ್ಟಿದ್ರೆ ನಾನು ಸಾಲ ಎಲ್ಲ ತೀರ್ಸ್ಕೊಂಡ್ಬಿಡ್ತಿದ್ದೆ. ನಾನು ಆಸೆ ಪಡಲಿಲ್ಲ. ನ್ಯೂಟ್ರಲ್ ಆಗಿ 2 ವರ್ಷ ನ್ಯೂಟ್ರಲ್ ಆಗಿ ಉಳಿದಿದ್ದೀನಿ. ಅಫ್ಕೋರ್ಸ್ ಪಕ್ಷೇತರರಾಗಿ ಉಳಿದಿದ್ದೀನಿ. ಅಫ್ಕೋರ್ಸ್ ನಾನು ಯಡಿಯೂರಪ್ಪನವ್ರ ಜೊತೆ ಚೆನ್ನಾಗಿದ್ದೆ, ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಿಸಿದ್ದೀನಿ. ನೀವು ದಯವಿಟ್ಟು ಕೊಳ್ಳೇಗಾಲ ಕ್ಷೇತ್ರನ ಒಂದು ಸತಿ ತಿರುಗಾಡಿ. BSPಲಿದ್ದವನು BJPಗೆ ಓಟೋದ ಅನ್ನೋ ಸಿಟ್ಟು ಬಿಟ್ಟರೆ ನನ್ನ ಸಮುದಾಯಕ್ಕೆ, ಇವನು ಕೆಲಸ ಮಾಡಿಲ್ಲ, ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಅಂತ ಯಾರಾದರೂ ಒಬ್ಬರು ಹೇಳ್ಬಿಡ್ಲಿ.